ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಜಕುಮಾರಿ ಇವತ್ತೇನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಅಮ್ಮ ಮನೆಗೆ ಬಂದಿದ್ದೀನಿ. ಹಬ್ಬಕ್ಕೆ ನಮ್ಮ ವರ್ಷ ಲಕ್ಷ್ಮಿ ಕೂರಿಸ್ತಾರೆ. ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೋತೀವಿ ತೋರಿಸ್ತೀನಿ. ಆ್ಯಂಡ್ ಲಕ್ಷ್ಮಿ ಹೇಗೆ ಕೂರಿಸ್ತೀವಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಈ ಬ್ಲಾಗಲ್ಲಿ. ಬನ್ನಿ. ಇವಾಗ ನೋಡಿ, ಅಲ್ಲಿ ನಮ್ಮ ಅಣ್ಣಂದಿರು ಡೆಕೋರೇಷನ್ ಮಾಡ್ತಿದ್ದಾರೆ. ತೋರಿಸಿ ಅಲ್ಲಿ. ಇವ್ರಿಗೆ ಬೇರೆ ಇವ್ರಿಗೆ ಕಮೆಂಟ್ ಹಾಕಿ, ಬ್ಯಾಡ್ ಕಮೆಂಟ್ ಮಾಡಿ. ಇವ್ರಿಗೆ ನಮಗೆ ಬೈತಿದ್ದಾರೆ ಪಾಪ. ಇದು ಏನಂತಾರಲ್ಲ, ಮುಗ್ಧ ಮಗು ಎಫರ್ಟ್ ಬಾಯ್. ನಮ್ಮಮ್ಮನ ತೋರಿಸು. ಇವ ನಮ್ಮ ಎರಡನೇ ಅಣ್ಣ. ಬರೀ ತೀಟೆ ಮಾಡೋದೇ ಕೆಲಸ. ನನಗೆ ಅದೆಷ್ಟು ಹೊಡೆದಂಗೆ ಲೆಕ್ಕನೇ ಇಲ್ಲ. ಇದುವರೆಗೂ ನಗ್ತಾರ ನೋಡಿ, ಏನೋ ಗೊತ್ತಿಲ್ಲ ಥರ ನಗ್ತಾರ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ನೋಡಿ ಗಾಯ್ಸ್, ಡೆಕೋರೇಷನ್ ಇನ್ನ ನಡೀತಾ ಇದೆ. ತುಂಬಾ ಗ್ರ್ಯಾಂಡ್ ಆಗಿ ಏನ್ ಮಾಡಲ್ಲ, ನಮ್ ಕೈಲಿ ಎಷ್ಟಾಗುತ್ತೋ ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಡೆಕೋರೇಷನ್ ಹೇಗ್ ಬರುತ್ತೆ ಅಂತ ನೋಡೋಕೆ ಕಾಯ್ಕೊಂಡು ಕೂತಿದೀವಿ ಅಷ್ಟೇ. ಗೈಸ್ ನೋಡಿ, ದೇವ್ರ ಫೋಟೋ ಎಲ್ಲ ಬಟ್ಟೆ ಇಟ್ಟು ರೆಡಿ ಮಾಡಿ ಎಲ್ಲ ಒರೆಸಿ ಬಟ್ಟೆ ಇಟ್ಟು ರೆಡಿ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ರವೆ ಉಂಡೆಗೆ ಕೊಬ್ಬರಿ ತುರಿತಾ ಇದ್ದೆ. ಚಕ್ಲಿ ಮತ್ತು ಕರ್ಜಿಕಾಯಿ ಎಲ್ಲ ರೆಡಿ ಮಾಡಿದ್ದೀವಿ. ನಮ್ಮಮ್ಮಗೆ ಅಂಗಡಿಯಿಂದ ತಂದು ತಿಂಡಿ ದೇವ್ರಿಗೆ ಇಡೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ಅವರ ಮಡಿಯಿಂದ ಮನೆಯ ತಿಂಡಿಗಳನ್ನ ಮಾಡ್ತಾರೆ. ಇದು ನೋಡಿ, ಕುಯ್ ಕುಯ್ ಅಂತ ಅಳ್ತೈತೆ ಅಲ್ಲಮ್ಮ. ಅಂತೆ ಗೈಸ್, ಇವನೇ ನಮ್ಮ ದೊಡ್ಡಣ್ಣ ಪ್ರವೀಣ. ಈಗ ನಮ್ಮ ಅಣ್ಣ ಲಕ್ಷ್ಮೀ ಮುಖೋಡ ತೋರಿಸ್ತಾನೆ ನೋಡಿ. ನಾವು ವರ್ಷ ಕೂರ್ಸೋದು ಲಕ್ಷ್ಮೀ ಮುಖೋಡ ಹೇಗಿದೆ ಅಂತ. ಬನ್ನಿ ಗಾಯ್ಸ್, ನೋಡೋರು ಅಂತೆ. ಒಂದು ಬಾಕ್ಸಲ್ಲಿ ದೇವ್ರದ್ದು ಕಾಯಿನ್ಸ್ ಎಲ್ಲ ಇಟ್ಟು ಅದರೊಳಗಡೆ ಹಂಗೆ ಇಟ್ಟಿದ್ದೀವಿ. ಇವಾಗ ಓಪನ್ ಮಾಡಿ ಅದನ್ನ ವಾಶ್ ಮಾಡಿ ಮತ್ತೆ ಅದೆಲ್ಲ ರಿಮೂವ್ ಮಾಡಿ ಅನ್ಸಿರೋದೆಲ್ಲ ಮತ್ತೆ ರೆಡಿ ಮಾಡಿ. ವರ್ಷಕ್ಕೊಂದ್ಸಲ ಗೈಸ್ ಈ ಟೇಬಲ್ ಓಪನ್ ಮಾಡೋದು. ನಮ್ಮ ಡೆಕೋರೇಷನ್ ಮೇಕರ್ ಬಂದ್ಬಿಟ್ಟು ಪ್ರವೀಣ್ ಅವರು ನೋಡಿ. ಇವ್ರಿದ್ರೇನೆ ಒಂದು ಕಳೆ ಹಬ್ಬಕ್ಕೆ, ಯಾಕಂದರೆ ರೆಡಿ ಮಾಡೋದೇ ಇವರೇ. ಹಿಂಗೆ ಸ್ನಾನ ಮಾಡಿಸ್ತಾವ್ರೆ ಟೇಬಲ್ನೇ ಈ ರೇಂಜಿಗೆ ಸ್ನಾನ ಶುದ್ಧ ಮಾಡ್ತಾವ್ರೆ ಅಂದರೆ ಯೋಚನೆ ಮಾಡಬೇಕು. ಇನ್ನು ಮುಂದಿನ ಕ್ಲಿಪ್ ಎಲ್ಲ ಬರುತ್ತೆ, ಕಾಯ್ತಾ ಇರಿ, ವೆಯ್ಟ್ ಮಾಡಿ. ನನ್ನ ತಮ್ಮನ ಮೊನ್ನೆ ಬರ್ಡೇ ಆಯಿತು, ಕೇಕ್ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ. ಔಟ್ ಆಫ್ ಕಂಟ್ರಿ ಹೋಗಿದ್ದ, ಇವತ್ತು ಬೆಂಗಳೂರಿಗೆ ಫುಲ್ ಬ್ಯುಸಿ ನಮ್ಮ ಬ್ರದರು, ಲಿಟಲ್ ಬ್ರದರು. ಅದಕ್ಕೆ ಇವತ್ತು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಗ್ಯಾಪಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡ್. ಅವನ ಫ್ರೆಂಡು, ಅವನ ತಮ್ಮ, ಅವನ ಕ್ಲೋಸ್ ಫ್ರೆಂಡ್ ಇವನೇ. ಹ್ಯಾಪಿ ಬರ್ಡೇ ಟು ಯು ಜಗದೀಶ್, ಹ್ಯಾಪಿ ಬರ್ಡೇ ಟು ಯು. ಒಂದೂರ್ನೆಲ್ಲ ಮುತ್ತೈದೆಯರ್ನ ಸೋಫಾ ಮೇಲೆ ಕುಣಿಸ್ತೀಯ. ಅದೆಲ್ಲ ಎತ್ತಿಸ್ತೀಯ ಇವಾಗ ಸೋಫಾನ. ಚೆನ್ನಾಗೈತೆ. ಉಲ್ಟಾ ನಡಿಗೆ ಹಾಕಿ ಚೆನ್ನಾಗುತ್ತೆ. ಸೀದಾ ನಡಿಗೆ ಹಾಕಿದ್ರೆ ಡೆಕೋರೇಷನ್ ಎಲ್ಲ ಆಗಿದೆ. ಟೇಬಲ್ ರೆಡಿ ಮಾಡಿದ್ದೀವಿ ನೋಡಿ. ಲಕ್ಷ್ಮಿ ಕೂರ್ಸೋಕ್ಕೂ ಮುಂಚೆ ಈ ಥರ ಇದೆ. ಲಕ್ಷ್ಮಿ ಕೂರಿಸಿದ್ಮೇಲೆ ಯಾವ ಥರ ಇರುತ್ತೆ ನಿಮಗೆ ತೋರಿಸ್ತೀವಿ.
ಹಂಗೆ ಎಲ್ಲರನ್ನೂ ತೋರಿಸು. ನೀವು ಮೊಬೈಲ್ ಎತ್ಕೊಂಡು ನೋಡಿ ನೈಟೆಲ್ಲ ಜಾಗರಣೆ ಮಾಡ್ತಾ ಇದೀವಿ ಎಲ್ಲರೂ ಲಕ್ಷ್ಮಿ ಕೂರ್ಸೋಕ್ಕೋಸ್ಕರ. ಅಮ್ಮ ಏನೋ ತಿಂತವ್ರೆ ಅಂತ ತೋರಿಸಿ. ಟೈಮ್ ನೋಡಿ ಟೈಮು. ನಾನು ಇವರೇ ಪಾಪ ತುಂಬ ಎಫರ್ಟ್ ಹಾಕಿದ್ದಾರೆ ಡೆಕೋರೇಷನ್ ಮಾಡೋಕ್ಕೋಸ್ಕರ. ಏನು ಮಾಡಿದ್ದಾರೆ ಅಂದರೆ ಚಾಟ್ ಜಿಪಿಟಿಲಿ ಐಡಿಯಾ ಹುಡುಕಿರೋದು, ಅದೇ ತುಂಬ ಎಫರ್ಟ್ ಆಗಿ ಹೇಳಿರೋದು ನಾನು ತಾನೇ. ಏನ ಚಾಟ್ ಜಿಪಿಟಿಲಿ. ಹೌದು, ಇಲ್ಲ ನೀನು ಪ್ರವೀಣ ಧನ್ಯವಾದ. ಇಬ್ರುವೆ ಒಳ್ಳೆ ಮರ್ಯಾದೆ ಕೊಟ್ಲು. ಬಾಯ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಟೈಮ್ ನೋಡಿ 2:30. ನಮ್ಮ ಮೇಡಮ್ ಎದ್ದು ನಿಂತಿದ್ದಾರೆ ಮ್ಯಾಮ ಅನ್ಕೊಂಡು. ಸರಿಮಾ ಎಷ್ಟು ಟೈಮು? ಹಾಂ ಬಂಗಾರಿ ಏಯ್ ಎಷ್ಟಮ್ಮ ಟೈಮು? ಏನಕ್ಕೆ ಎದ್ದಿರೋದು? ಲಕ್ಷ್ಮೀದ ಬೆಳ್ಳಿ ಮುಖವಾಡ ಇನ್ನೇನು ರೆಡಿ ಮಾಡಿಲ್ಲ, ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ. ಇವಾಗ ಈ ಥರ ಇದೆ. ಎಲ್ಲ ರೆಡಿ ಆದಮೇಲೆ ಹೇಗಿರುತ್ತೆ ತೋರಿಸ್ತೀನಿ. A few moments later. ಸೀರೆ ಉಡ್ಸಿದ್ಮೇಲೆ ಈ ಥರ ಕಾಣಿಸ್ತಿದೆ. ಇನ್ನು ಕಾಯಿ ಮುಖ ಎಲ್ಲ ಮುಖವಾಡೆಲ್ಲ ಇನ್ನೂ ಇಟ್ಟಿಲ್ಲ. ಇದು ನೋಡಿ ನನ್ನ ಮಗಳು ಎದ್ಬಿಟ್ಟು ಹಿಂಗೆ ತಿರ್ಗಾಡ್ತಾಳೆ. ಅಮ್ಮ ಓನಮ್ಮ. ಗೈಸ್ ಪ್ಲೇನ್ಗೂ ಇವಾಗ ರೆಡಿ ಆಗಿರೋದಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ರೆಡಿ ಆದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾರೆ ಅಲ್ಲ. ಲಕ್ಷ್ಮಿನ ಕೂರಿಸ್ತಾ ಇದ್ದೀವಿ ಫೈನಲಿ. ನೈಟೆಲ್ಲ ಜಾಗರಣೆ ಮಾಡಿ ರೆಡಿ ಮಾಡಿ ಇವಾಗ ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ. ಹಂಗೆ ಕಟ್ಟು ಇಟ್ಕೊಳ್ಳ. ಗೈಸ್ ನೋಡಿ ಫೈನಲ್ ಆಗಿ ನಾವು ಈ ಥರ ಲಕ್ಷ್ಮಿ ಕೂರಿಸಿದ್ದೀವಿ. ನೈಟೆಲ್ಲ ನಿದ್ದೆಗೆ ಇಟ್ಟು ಡೆಕೋರೇಷನ್ ಮಾಡಿ ಸಾರಿ ಎಲ್ಲ ಉಡಿಸಿ ಈ ಥರ ಕೂರಿಸಿದ್ದೀವಿ. ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ. ಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. ಸಕ್ಕರೆ ತುಪ್ಪದ ಕಾಲು ಬೇರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಉನ್ನತ ಉತ್ತರೋತ್ತರ ಅಭಿವೃದ್ಧಿಯಾಗಿ ಆಗ್ಲಮ್ಮ ಅಂತಂದು ಪ್ರಾರ್ಥನೆ ಮಾಡ್ತಾರೆ ಮಹಾಲಕ್ಷ್ಮಿ. ಗೈಸ್ ಹಬ್ಬಕ್ಕೆ ಸಂಜೆ ಅರ್ಶಿನ ಕುಂಕುಮಕ್ಕೆ ನಾನು ಈ ಥರ ರೆಡಿ ಆಗಿದ್ದೆ. ಅರ್ಶಿನ ಕುಂಕುಮ ಕೊಡೋ ಬ್ಯುಸಿಲಿ ನಾನು ವೀಡಿಯೋ ಮಾಡೋದನ್ನೇ ಮರ್ತುಬಿಟ್ಟಿದ್ದೀನಿ. ಒಂದು ಕ್ಲಿಪ್ಪು ಸಹ ತೊಗೊಳಕ್ಕೆ ಆಗಿಲ್ಲ. ಕೊನೆಯಲ್ಲಿ ಫೋಟೋ ತಗೊಳ್ಳೋಣ ಅಂತ ನೆನಪಿಸ್ಕೊಂಡು ತೊಗೊಂಡೆ, ಬಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ಫೋಟೋನೇ ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳದು ಹಾಗೆ ಆಯಿತು. ಇದು ಮಾರ್ನಿಂಗ್ ರೆಡಿ ಮಾಡಿದ್ದೊಳಗೆ, ಸಂಜೆ ಅರ್ಶಿನ ಕುಂಕುಮ ಕೊಡೋ ಟೈಮಲ್ಲಿ ಒಳಗೆ ಫ್ರಾಕ್ ಹಾಕಿ ರೆಡಿ ಮಾಡಿದ್ದೆ. ಅವಳದು ಒಂದು ವೀಡಿಯೋ ಒಂದು ಫೋಟೋ ಸಹ ತೊಗೊಳಕ್ಕಾಗಿಲ್ಲ. ಅದಕ್ಕೆ ಬೆಳಗ್ಗೆ ತೊಗೊಂಡಿರೋ ಫೋಟೋನೇ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನಮ್ಮನೆ ಪುಟ್ಟ ಮಹಾಲಕ್ಷ್ಮಿ ನನ್ನ ಮಗಳು. ಗಾಯ್ಸ್ ಇವಾಗ ಊಟದ ಸಮಯ. ಒಬ್ಬಟ್ಟು ಮಾಡ್ತಿದ್ದೆ ನಮ್ಮ ಮನೇಲಿ ಹಬ್ಬದೊಳಗೆ ಏನೇನು ಮಾಡಿದ್ರು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಒಬ್ಬಟ್ಟು, ಪಾಯಸ, ಪಲಾವು, ಕೋಸಂಬರಿ, ಕಾಳುಗೊಜ್ಜು, ಅನ್ನ ಸಾಂಬಾರು. ಈಗ ತಿಂದ್ಬಿಟ್ಟು ಮಲ್ಕೊಳ್ಳೋದು. ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಮನೆಯಲ್ಲಿ ಸುಮಾರು ಒಂದು ವಾರ 15 ದಿನದಿಂದ ಕ್ಲೀನ್ ಮಾಡಿಕೊಂಡು ನೆನ್ನೆ ನೈಟಲ್ಲಿ ನಿದ್ದೆಗೆ ಇಟ್ಕೊಂಡು ಡೆಕೋರೇಷನ್ ಮಾಡಿ ಲಕ್ಷ್ಮಿ ಕೂರಿಸಿ ಇವಾಗ ತೆಗಿಬೇಕು ಅಂದರೆ ಬೇಜಾರಾಗುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ, ತೆಗಿಲೇಬೇಕು. ಕೆಲವೊಬ್ರು ಕೂರಿಸೋದು 3 ದಿನ ಕೂರಿಸ್ತಾರೆ, ನಾವು ಅವಾಗಿಂದ 1 ದಿನ ಕೂರಿಸೋದು. ಅದಕ್ಕೆ ಇವಾಗ ಆರತಿ ಮಾಡಿಬಿಟ್ಟು ಬೆಳಗ್ಗೆ ಪೂಜೆ ಮಾಡಿ ತೆಗೆದುಬಿಡ್ತೀವಿ. ಮತ್ತು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ದೀವಿ ಅನ್ನೋದು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನನ್ನ ಕೆಲಸದ ಬ್ಯುಸಿಲಿ ಅಷ್ಟೊಂದು ಕ್ಲಿಪ್ಸ್ನ ತಗೊಳಕ್ಕಾಗಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಸ್ನ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದೆಲ್ಲ ವಿಡಿಯೋ ಆ್ಯಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.